ಗುಳಿಗುಳಿ ಶಂಕರ ಅಂದಾಕ್ಷಣ ನಮ್ಮ ತಲೆಗೆ ಬರುವುದು ತಿಳಿನೀರು ಮತ್ತು ಬಿಲ್ವಪತ್ರೆ. ನನ್ನ ಮೊದಲನೇ ಭೇಟಿಯಲ್ಲಿ ಕುತೂಹಲ ಮೂಡಿಸಿದಂತಹ ಕೆಲವು ಸ್ಥಳಗಳಲ್ಲಿ ಇದು ಕೂಡ ಒಂದು. ಗರ್ಭಗುಡಿಯಲ್ಲಿರುವಂತಹ ಶಂಕರೇಶ್ವರನ ದರ್ಶನ ಪಡೆದ ನಾನು ಮೊದಲ ಭೇಟಿ ನೀಡಿದ್ದು ಜಟಾತೀರ್ಥ. ಈ ಜಟಾತೀರ್ಥಕ್ಕೆ ಜಟಾತೀರ್ಥ ಎಂದು ಹೆಸರು ಬರಲು ಕಾರಣವೇನೆಂದರೆ, ಶುಕ್ರಾಚಾರ್ಯರು ತಪಸ್ಸು ಮಾಡಿ ಶಿವನನ್ನು ನೀರು ಕೇಳಿದಾಕ್ಷಣ ಶಿವಮೆಚ್ಚಿ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಬಿಟ್ಟಾಗ ಈ ಗುಳಿಗುಳಿ ಶಂಕರದಲ್ಲಿ ನೀರು ಉದ್ಭವವಾಯಿತು. ಈ ಸ್ಥಳವನ್ನು ಜಟಾತೀರ್ಥ ಎಂದು ಕರೆಯಲಾಯಿತು. ಶುಕ್ರಾಚಾರ್ಯರಿಂದ ರೂಪುಗೊಂಡ ಈ ಜಾಗದಲ್ಲಿ ಗುಳಿಗುಳಿ ಅಂತ ಶಬ್ದ ಮಾಡುತ್ತಾ ಗುಳ್ಳೆಗಳು ಬರುವುದರಿಂದ ಇದನ್ನು ಗುಳಿಗುಳಿ ಶಂಕರ ಎಂದೂ ಕರೆಯುತ್ತಾರೆ. ಈ ನೀರನ್ನು ಮಾನವರು ಕುಡಿದಾಗ ಸರ್ವರೋಗಗಳು ನಿವಾರಣೆಯಾಗಬೇಕೆಂದು ಹಾಗೂ ಈ ನೀರನ್ನು ಸ್ನಾನ ಮಾಡಿದರೆ ಚರ್ಮರೋಗ, ಮಾಟ, ಮಂತ್ರ, ಪೀಡೆಗಳು ನಿವಾರಣೆಯಾಗಬೇಕೆಂದು ಶಿವನ ಬಳಿ ಬೇಡಿಕೆ ಇಟ್ಟಿದ್ದರು ಶುಕ್ರಾಚಾರ್ಯರು. ಈ ಜಟಾತೀರ್ಥದಲ್ಲಿ ಬಿಲ್ವಪತ್ರೆಯನ್ನು ನೀರಿನಲ್ಲಿ ಬಿಟ್ಟಾಗ ಜನರು ತಮ್ಮ ಕೋರಿಕೆಗಳು ಈಡೇರುವಂತಿದ್ದರೆ ಮಾತ್ರ ಬಿಲ್ವಪತ್ರೆ ನೀರಿನಲ್ಲಿ ಮುಳುಗಿ ಸ್ವಲ್ಪ ಸಮಯದ ನಂತರ ಮೇಲೆ ಬರುತ್ತದೆ. ಇದು ಇಲ್ಲಿನ ವಿಶೇಷತೆಯೂ ಆಗಿದೆ. ನಿಮ್ಮೂರಿನಲ್ಲಿ ಕಣ್ಮರೆಯಾಗಿರುವಂತಹ ಕುತೂಹಲ ಹುಟ್ಟಿಸುವ ಸ್ಥಳಗಳು ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಊರಿಗೆ ಭೇಟಿ ನೀಡುತ್ತೇನೆ.